ನಮ್ಮ ಈ ಭೂಮಂಡಲದ ಮೇಲೆ ಪ್ರತಿನಿತ್ಯ ಸಾಕಷ್ಟು ವಿಸ್ಮಯಕಾರಿ ಘಟನೆಗಳು, ಚಕಿತಗಳು ನಡೆಯುತ್ತಲೇ ಇರುತ್ತವೆ. ಕಲಿಯುಗದಲ್ಲಿಯೂ ಇಂತಹ ವಿಸ್ಮಯಕಾರಿ ಘಟನೆಗಳು ನಡೆಯುತ್ತಿದ್ದು, ಅಂತಹ ನೈಜ ಘಟನೆಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವೇ ನಮ್ಮ ಈ ಕಾರ್ಯಕ್ರಮ ವಿಸ್ಮಯ. ಈ ಭೂಮಿಯ ಮೇಲೆ ಸಾಕಷ್ಟು ವಿಸ್ಮಯಗಳು, ಚಕಿತಗಳು, ಚಮತ್ಕಾರಗಳು ನಡೆಯುತ್ತಲೇ ಇರುತ್ತವೆ. ಅಂತಹ ಚಮತ್ಕಾರಗಳು ನಮ್ಮ ಕಣ್ಣೆದುರೇ ನಡೆದಾಗ ಒಮ್ಮೊಮ್ಮೆ ನಂಬಲು ಸಾಧ್ಯವಾಗುವುದಿಲ್ಲ. ಆದರೆ ಒಮ್ಮೊಮ್ಮೆ ನಂಬಲೇಬೇಕಾದಂತಹ ಪರಿಸ್ಥಿತಿ. ಇಲ್ಲಿ ನೀವು ಬಂದು ನಿಂತರೆ ಸಾಕು, ನೀವು ಯಾಕೆ ಬಂದಿದ್ದೀರಾ, ನಿಮ್ಮ ಸಮಸ್ಯೆ ಏನು ಎಂಬುದನ್ನು ಇಲ್ಲಿ ನೆಲೆಯಾಗಿರುವ ಆ ದೈವವೇ ಹೇಳಿಬಿಡುತ್ತದೆ. ನೋಡಿದ್ರಲ್ಲ, ನೀವು ಇಲ್ಲಿಗೆ ಬಂದು ನಿಂತರೆ ನಿಮ್ಮ ಭವಿಷ್ಯವನ್ನೇ ಹೇಗೆ ಹೇಳುತ್ತದೆ ಅಂತ. ಪ್ರತಿ ಶುಕ್ರವಾರ ಇಲ್ಲಿ ಜನಸಾಗರವೇ ಹರಿದು ಬರುತ್ತದೆ. ಕಷ್ಟ ಕಾರ್ಪಣ್ಯಗಳನ್ನು ಹೊತ್ತು ತರುವ ಭಕ್ತರಿಗೆ ಕೆಲವು ದಿನಗಳಲ್ಲಿ, ತಿಂಗಳುಗಳಲ್ಲಿ ಈಡೇರಿಸಿರುವ ಸಾಕಷ್ಟು ಉದಾಹರಣೆಗಳಿವೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಕೂಡ ಭಕ್ತರು ಇಲ್ಲಿಗೆ ಬಂದು ತಮ್ಮ ಹರಕೆ ತೀರಿಸಿ ಹೋಗುತ್ತಾರೆ. ಇಲ್ಲಿನ ದೈವವನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಪೂಜೆ ಸಲ್ಲಿಸುತ್ತಾರೆ. ಪ್ರತಿ ಅಮಾವಾಸ್ಯೆಯ ದಿನದಂದು ಇಲ್ಲಿ ಕೇವಲ ಸ್ಥಳೀಯರು ಮಾತ್ರವಲ್ಲದೆ ನಾನಾ ಭಾಗಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ತಮ್ಮ ಹರಕೆಯನ್ನು ಒಪ್ಪಿಸಿ ಇಂತಿಷ್ಟು ವಾರಗಳ ಕಾಲ ದೈವದ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದರೆ 9 ದಿನದಿಂದ 9 ವಾರಗಳಲ್ಲಿ ನಿಮ್ಮ ಸಂಕಷ್ಟಗಳು ಪರಿಹಾರವಾಗುತ್ತವೆ ಎಂಬುದು ಭಕ್ತರ ನಂಬಿಕೆ. ಈ ಸನ್ನಿಧಾನಕ್ಕೆ 20 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಬ್ಯಾಂಕ್ ಎಂಪ್ಲಾಯ್. ನನ್ನದೊಂದು ವೈಯಕ್ತಿಕ ಸಮಸ್ಯೆಯಾಗಿ ಹಲವಾರು ಕೇಸ್ಗಳು ನನ್ನ ಮೇಲೆ ಹಾಕೋದು. ಈ ಸನ್ನಿಧಾನಕ್ಕೆ ನನ್ನ ಸ್ನೇಹಿತರೊಬ್ಬರು ದಾರಿ ತೋರಿಸಿದ್ರು. ಇದುವರೆಗೂ ನಡ್ಕೊಳ್ತಾ ಇದ್ದೀನಿ. ನನ್ನ ಎಲ್ಲ ಕೇಸ್ಗಳಿಂದ ಮುಕ್ತನಾಗಿದ್ದೀನಿ. ಮತ್ತು ನನ್ನ ವೈಯಕ್ತಿಕ ಆಗಲಿ, ನನ್ನ ಸಂಸಾರದಾಗಲಿ ಎಲ್ಲ ಈ ಭಗವಂತನ ಆಶೀರ್ವಾದದಿಂದ ಎಲ್ಲ ಕೇಸ್ಗಳು ಮುಕ್ತವಾಗಿದ್ದಾವೆ. ಇನ್ನು ಈ ದೈವದ ರಕ್ಷೆಯ ಮೂಲಕ ಕೊಡುವ ನಿಂಬೆ ಹಣ್ಣು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ನೀವು ಪ್ರಶ್ನೆ ಹಾಕಿದ ನಂತರ ಇಂತಿಷ್ಟು ನಿಂಬೆ ಹಣ್ಣನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಕೆಲವು ನಿಂಬೆ ಹಣ್ಣು ನಿಮ್ಮ ರಕ್ಷೆಗಾಗಿ ಮತ್ತು ಇನ್ನುಳಿದವು 9 ದಿನಗಳ ಕಾಲ ಪೂಜೆ ಮಾಡಿದರೆ ನಿಮ್ಮ ಸಂಕಷ್ಟಗಳೇ ಪರಿಹಾರವಾಗುತ್ತದೆ ಎಂಬ ಅಚಲ ನಂಬಿಕೆ ಈ ಭಕ್ತರದ್ದು.
ಒಂದು 13 ವರ್ಷದಿಂದ ಗೊತ್ತಾಯ್ತು. ಏನು ಹೆಂಗೆ ನಡ್ಕತ್ತೀವಿ ಅದ್ರ ಮೇಲೆ ಹೋಗುತ್ತೆ. ಕೆಲವರು ಬರ್ತಾರೆ, ಒಂದು ವಾರ ಒಂದು ತಿಂಗಳು ಬರ್ತಾರೆ, ದೇವ್ರ ತೆಕ್ಕೆ ಹಾಕಿದ್ರೆ ಹೋಗ್ತಾರೆ, ಹಂಗಾಗುತ್ತೆ. ನಡ್ಕೊಳ್ಳೋ ಮೇಲೆ ಹೋಗುತ್ತೆ. ಎಲ್ಲ ಸಮಸ್ಯೆನೂ ಅನುಕೂಲ ಆಗಿದೆ. ಒಂದು ಅಂತ ಹೇಳೋಕ್ಕಾಗಲ್ಲ, ಯಾವುದೂ ಹೇಳೋಕ್ಕಾಗಲ್ಲ. ಬಂದು ನಾವು ಕಾಂಟ್ರಾಕ್ಟ್ ಮಾಡ್ತಿದ್ವಿ, ಅದ್ರ ಇಲ್ಲಿಗೆ ಬಂದಮೇಲೆ ಎಲ್ಲನೂ ಒಳ್ಳೇದಾಗುತ್ತೆ. ಇಲ್ಲ ಮನೆಯಿಂದಲೇ ಮಾಮೂಲಿ ಸ್ನಾನ ಮಾಡ್ಕೊಂಡು ಬರೋದು. ವಾರ ವಾರ ಶುಕ್ರವಾರ ಪೂಜೆ ನಡೆಯುತ್ತೆ, ಬರ್ಬೋದು. ಆ ದೇವ್ರ ಪ್ರಶ್ನೆ, ದೇವ್ರು ಇದ್ದ ಪ್ರಶ್ನೆ ಕೇಳ್ತಾರೆ. ಆ ದೇವ್ರ ಪ್ರಶ್ನೆ ಕೇಳೋಕ್ಕಿಂತ ಮೊದಲು ನೀವೇನು ನಾವು ಬಂದದ್ದು ಏನು ಕೇಳೋಂಗಿಲ್ಲ. ಅವ್ರ ತಾವ ನಿಂತ್ಕೊಂಡ್ರೆ ನಾನು ಯಾವ್ದಕ್ಕೆ ಬಂದಿದ್ದೀನಿ ಏನು ಅಂತ ಅವರೇ ಹೇಳ್ತಾರೆ. ನಿನ್ನ ಸಮಸ್ಯೆ ಏನು ಏನು ಹೆಂಗೆ ಅಂತ ಅವರೇ ಹೇಳ್ತಾರೆ. ಅವ್ರ ಸಮಸ್ಯೆ ನಡ್ಕೊಂಡು ಹೋದರೆ ಎಲ್ಲ ಸೇರಾಗುತ್ತೆ. ವಿಜ್ಞಾನ ಯುಗದಲ್ಲಿ ಇದು ಒಂದು ಪವಾಡ ನಡೀತಾ ಇದೆ. ಇದೇನು ನೆಮ್ಮದಿಯು ಎಲ್ಲಿಹುದೋ ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ. ರಾಮ 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 ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಹೌದು, ಶತಮಾನಗಳ ಹಿಂದೆ ಈ ಗ್ರಾಮದಲ್ಲಿ ಹಬ್ಬ ಹರಿದಿನದ ವೇಳೆ ಭಜನೆ ಕಾರ್ಯಕ್ರಮಗಳನ್ನ ಮಾಡಲಾಗುತ್ತಿತ್ತು. ರಾತ್ರಿಯ ಸಮಯದಲ್ಲಿ ತಡವಾದರೂ ಭಜನೆ ಮುಗಿಸಿ ಭಕ್ತರು ತೆರಳುತ್ತಿದ್ದರಂತೆ. ಆದರೆ ಭಜನೆಯಾಗುವುದರೊಳಗೆ ದೇವಾಲಯದಲ್ಲಿದ್ದ ಆ ಫೋಟೋ ನಿಧಾನವಾಗಿ ತೆವಳಿಕೊಂಡು ಬಂದು ಮತ್ತೊಂದು ಕಡೆ ಇರುತ್ತಿತ್ತಂತೆ. ಇದು ಈಗ 3ನೇ ತಲೆಮಾರು ನಮ್ಮ ಹಿರಿಯರು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ. ನಾನೀಗ ಬಂದಿದ್ದೀನಿ, ನಾನು 4ನೇ ತಲೆಮಾರು. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಇದೊಂದೊಂದು ಫೋಟೋನ ತಂದಿಟ್ಟು ಒಂದು ಭಜನೆಗೆ ಅಂತ ತಂದ್ರಂತೆ. ಆ ಭಜನೆ ಕಾರ್ಯಕ್ರಮದಲ್ಲಿ ಒಂದು ಅವರಿಗೂ ಒಂದು 10 ಮೀಟ್ರ್ ದೂರದಲ್ಲಿರೋದಂತೆ. ಭಜನೆ ಮುಗಿಯೋದ್ರೊಳಗೆ 3 ಗಂಟೆ ಒಳಗೆ ಭಜನೆ ಮುಗಿಯೋದ್ರೊಳಗೆ ಆ ಪೀಠ ಕುರ್ಚಿಲಿ ಬಂದಿರೋದು ತೆವ್ಕೊಂಡು ಅವ್ರು ಮುಂದಕ್ಕೆ ಬಂದು ನಿಂತಿರೋದಂತೆ. ಹಾಗೆ ಎಲ್ಲರಿಗೂ ಇದಾಯ್ತು, ಗಾಬರಿ ಆಯ್ತಂತೆ, ಏನಿದು ಇದರಲ್ಲಿ ವಿಸ್ಮಯ ಇದೆಯಲ್ಲ ಅಂತವ. ಆಗ ಪೀಠ ಮಾಡಿಸಿರೋದು. ಭಜನೆ ಮಾಡುವವರಿಗೆ ಒಂದು ರೀತಿಯ ಆಶ್ಚರ್ಯ, ವಿಸ್ಮಯವಾಗಿ ಪರಿಣಮಿಸಿತು. ಹೆಣ್ಣು ಮಕ್ಕಳ ವಿವಿಧ ಸಮಸ್ಯೆಗಳಿಂದ ಹಿಡಿದು ಮದುವೆಯಾಗದ ಅವಿವಾಹಿತರಿಗೆ, ಸಂತಾನಹೀನರಿಗೆ, ಶಂಕೆಗೊಳಗಾದ ವ್ಯಕ್ತಿಗಳಿಗೆ ದೈವವು ಕೊಡುವ ನಿಂಬೆಯ ಹಣ್ಣಿನಿಂದ ಗುಣಮುಖವಾಗುತ್ತದೆ ಎಂಬ ಅಪಾರವಾದ ನಂಬಿಕೆಯಿಂದ ಎಲ್ಲಿಗೆ ಭಕ್ತರು ಬರುತ್ತಾರೆ. ಪೀಠ ಮಾಡಿಸಿದ ನಂತರ ಎಲ್ಲರೂ ಇದನ್ನು ಕುರು ಕೊಟ್ಕೊಳ್ಳೋದು. ಅರಸೀಕೆರೆ ಹಿಂದೆ ಒಂದು ಮನೇಲಿ ಇಟ್ಟಿದ್ರಂತೆ, ಫೋಟೋ ಸ್ಟುಡಿಯೋದಲ್ಲಿ. ಅದನ್ನು ತಂದರು. ಅದಕ್ಕೊಂದು ಕಾರಣ, ನೆಲೆ ಉರ್ಬೇಕು ಅಂದರೆ ಹಿಂದೆ ಶ್ರೀರಾಮರು ಈ ಜಾಗದಲ್ಲಿ ಒಂದು ರಾತ್ರಿ ತಂಗಿದ್ದು ಹೋದ್ರಂತೆ. ಅದಕ್ಕೆ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ.
ಕೇವಲ ನಿಂಬೆ ಹಣ್ಣನ್ನು ಮಾತ್ರ ತಂದು ಪೂಜೆ ಮಾಡಿಸಿಕೊಂಡು ಹೋಗುತ್ತಾರೆ. ಮೈಮೇಲೆ ಶಂಕೆ ಹಿಡಿದವರಿಗೆ ಇಲ್ಲಿನ ದೈವ ಅವರ ಸುತ್ತ 9 ಪ್ರದಕ್ಷಿಣೆ ಹಾಕಿದರೆ ಸಾಕು, ಆ ಶಂಕೆ ಬಿಟ್ಟು ಹೋಗುತ್ತದೆಯಂತೆ. ಅದಕ್ಕೆ ಯಾವುದೂ ಮೂರ್ತಿ ಮಾಡೋಕ್ಕೆ ಅವಕಾಶ ಇಲ್ಲ ಇಲ್ಲಿ. ಏನಿದ್ರು ಏನು ಇಲ್ಲದ್ರಲ್ಲೇ ಕಷ್ಟ ಹೊಡಿಬೇಕು. ಯಾವುದೇ ಏನಿವನ್ ಕಲ್ಯಾಣ ಪೂಜೆ ನಡೆಸಿದ್ರೆ ಸಾಕು, 3 ತಿಂಗಳು 6 ತಿಂಗಳೊಳಗೆ ಕಲ್ಯಾಣ ಕಟ್ತೈತೆ. ಸಂತಾನ ಫಲ ಇಲ್ಲಿ ಪೂಜೆ ಮಾಡಿಸಿದ್ರೆ ಸಾಕು. ನಾಗರ ಫಲ ಅದಕ್ಕೂ ಶಕ್ತಿ ಇದೆ. ಅದರಿಂದ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಆಗಿನ ಇದರಲ್ಲಿ ಸ್ವಲ್ಪ ಗಾಳಿ ಶಂಕೆ ಹಿಡಿದಿದ್ರೆ ಕಷ್ಟ. ಶಂಕೆ ಹಿಡಿದವರಿಗೆ ಮಂಡಲ ಹಾಕಿ ಮಂಡಲದಲ್ಲಿ ಕೂರಿಸಿ ರಾಮದೇವರು 9 ಸತಿ ಪ್ರದಕ್ಷಿಣೆ ಹಾಕಿದರೆ ಅದು ತನ್ನಿಚ್ಚಿ ತಾನೇ ಗಾಳಿ ಕೆಳ್ಳಿ ಬಿಟ್ಟೋಗ್ತೀನಿ ಅಂತ ಹೇಳೋದು. ಅಷ್ಟು ಪವಾಡ. ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘುರಾಮ 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 ರಾಮ, ರಘುರಾಮ 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 ರಾಮ. ಈ ದೇವಾಲಯದ ಅರ್ಚಕರೊಬ್ಬರ ಸಂಬಂಧಿಯೊಬ್ಬರು ಈ ಗ್ರಾಮಕ್ಕೆ ಭೇಟಿ ನೀಡಿ ದೇವಾಲಯದಲ್ಲಿದ್ದ ಆ ದೈವವನ್ನ ನೋಡಿ, ದೇವಾಲಯದಲ್ಲಿ ಕೇವಲ ಫೋಟೋ ಮಾತ್ರ ಇದೆ, ಇದನ್ನೇಕೆ ಪೂಜೆ ಮಾಡುತ್ತಿದ್ದೀರಾ ಎಂದು ಹೇಳಿದ್ದರಂತೆ. ಅಷ್ಟೇ ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿಗೆ ಸುಮಾರು 6 ರಿಂದ 7 ವರ್ಷದ ತನಕ ಅನ್ನ ಆಹಾರವನ್ನ ತಿನ್ನಲು ಸಾಧ್ಯವಾಗದ ಪರಿಸ್ಥಿತಿಗೆ ತಂದು ನಿಲ್ಲಿಸಿತಂತೆ. ಬಳಿಕ ಅದೇ ವ್ಯಕ್ತಿ ಈ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲು ಪ್ರಾರಂಭ ಮಾಡಿ ಅರ್ಚಕರಾದ ಬಳಿಕ ಮೊದಲಿನಂತೆ ಆಹಾರ ಸೇವಿಸತೊಡಗಿದರಂತೆ. ಹಾಗಾಗಿ ಈ ಫೋಟೋಗಿರುವ ಶಕ್ತಿ ಅಪಾರ ಎನ್ನುತ್ತಾರೆ ದೇವಾಲಯದ ಅರ್ಚಕರು. ಇಲ್ಲಿಂದ ವನಕಮಾರಹಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಬದ್ದುಂಡೆ ಅಂತ ಒಂದು ಇದಿದೆ. ನಮ್ಮ ಮಾವರು ಅವರಿಗೆ ಹುಷಾರಿರಲಿಲ್ಲ, ನಮ್ಮ ಅತ್ತೆ ಕೊಟ್ಟಿತ್ತು. ಅವರೇನೆಂದರೆ ಈ ದೇವ್ರನ್ನ ಬರೀ ಫೋಟೋ ಇಟ್ಟಿ ಅಂತ ಪೂಜೆ ಮಾಡೋಕ್ಕೆ ತಂದಾರೆ ಅಂತ ಹೇಳಿದ್ದಕ್ಕೆ ಒಂದು 6 ವರ್ಷ 7 ವರ್ಷ ಅನ್ನನೇ ತಿನ್ನೋಕ್ಕಾಗಲ್ಲ. ಬರೀ ದೇವಸ್ಥಾನಕ್ಕೆ ಅವನು ಹೆಚ್ಚಿಗೆ ಅನ್ನ ತಿನ್ನಲ್ವಲ್ಲ ಅಂತೇಳಿ ಅವ್ರು ಸಾಯ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಇಷ್ಟಪಟ್ಟರು. ಹಾಗಾಗಿ ಸತ್ತರೆ ದೇವಸ್ಥಾನದಲ್ಲೇ ಸಾಯಲಿ ಅಂತೇಳಿ ಅವರನ್ನೇ ಪೂಜಾರಿಯಾಗಿ ಬಿಟ್ಬಿಟ್ರಿ, ನೀನೇ ಪೂಜೆ ಮಾಡು ಅಂತ. ಪೂಜೆ ಮಾಡ್ತಾವ ಆಗ ಅವರಿಗೆ ಸಂಪೂರ್ಣ ಗುಣ ಆಯಿತು. ಅನ್ನ ತಿನ್ನೋಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಅದರಿಂದ ಅವರು ಇದು ಮಾಡಲಿಲ್ಲ. ಆಗ ಅವ್ರು ಊರಿಗೆ ಕರ್ಕೊಂಡೋದ್ರು. ಊರಿಗೆ ಕರ್ಕೊಂಡೋದಾಗ ಈ ದೇವ್ರು ಕರ್ಕೊಂಬಂದರೆ ಅಳಕಡ್ಡಿ ಏನು ದೇವ್ರಿದೆ, ಈ ದೇವ್ರು ಕಷ್ಟ ಪಡಿತಿದ್ದ ಒಂದು ಫೋಟೋ ಇಟ್ಕೊಂಡು ಬಂದರೆ ನಾನು ಒಂದು ಕುರು ಮಾಡ್ತೀನಿ, ಹಂಗಾರೆ ಕೊಡಲಿ ಕುರುವ ಅಂತ ಕೇಳಿದ್ರು. ಅವರು ಮನಸ್ಸಲ್ಲೇ ಒಂದು ಕುರು ಮಾಡ್ಕೊಂಡರು, ಯಾರಿಗೂ ಹೇಳಲಿಲ್ಲ ಆ ಕುರುನ. ಆಗ ಅವರು ಯಾರಿಗೂ ಹೇಳಲಿಲ್ಲ. ಆಗ ಅವ ಇನ್ನು ಅಡ್ಡಿಗೆ ಹಾಕ್ಯಂದು ಒಂದು ಕೆರೆ ಹತ್ರ ಕರ್ಕೊಂಡೋದು. 3 ಸುತ್ತು ತಿರುಗಿ ಕೆರೆ ಒಳಗೆ ನೂಕ್ಬಿಡ್ತಾವನ್ನ. ತಟಗಿದ್ದೇನೆ ಕೆರೆ ಒಳಗೆ ನೂಕ್ಬಿಡ್ತಲ್ಲ ಅಂತಂದರೆ ಹೋಗಿ ಬಗ್ಸೆ ಕೈ ಒಡ್ಡಿರೆ ಒಂದು ಕೊರವ ಬೀಳ್ತು. ಆವಯ್ಯ ನಾನು ಮಾಡಿದ್ದೆ ನನ್ನ ಬಗ್ಸಿಗೆ ಕೊರವ ಬೀಳಬೇಕು, ಆಗ ನಾನು ನಿಜವಾದ ರಾಮದೇವರು ಅಂತ ನಂಬ್ತೀನಿ ಅಂತ ವನಕಮಾರಹಳ್ಳಿ ಊರೊಳಗಡೆ ಸಾರಿ ಹೇಳಿದ. ಸತ್ಯವಂತ ಶ್ರೀರಾಮ ದೇವರು ಅಂತ ಹೇಳಿ ಅವನ ಮಕ್ಕಳು ಎಲ್ಲರೂ ಈಗಲೂ ಬಂದು ನಡ್ಕೋತಾರೆ. ಸತ್ವೈದಾರ ಅವರು ಮಕ್ಕಳು ಬರ್ತಾರೆ. ಪ್ರತಿ ವರ್ಷ ರಾಮೋತ್ಸವಕ್ಕೆ ಬಂದು ಹಣ್ಣುಕಾಯಿ ಮಾಡಿಸ್ತಾರೆ. ಇಂಥ ನಿಜವಾದ ರಾಮದೇವ್ರು ನಾನು ನೋಡಿಲ್ಲ ಅಂತೇಳಿ ಹಂಗೆ ಇಂಥ ಪವಾಡಗಳು ನಡೀತವೆ. ದೇವಾಲಯಕ್ಕೆ ಬಾರದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಪ್ರೀತಂ ಜೇಗೌಡಗೆ ಸೋಲು. ದೈವದ ಪವಾಡ ಎಷ್ಟಿದೆ ಎಂದರೆ ರಾಜಕೀಯಕ್ಕೂ ಈ ದೈವ ಪ್ರಸಿದ್ಧಿಯಾಗಿದೆ. ಕಳೆದ ಬಾರಿ ಭವಾನಿ ರೇವಣ್ಣಗೆ ಟಿಕೆಟ್ ಸಿಗುವುದಿಲ್ಲ ಅಂತ ದೇವರು ಹೇಳಿದಂತೆ, ಹಾಗಾಗಿ ಈ ದೇವಾಲಯಕ್ಕೆ ಹಾಲಿ ಶಾಸಕ ಸ್ವರೂಪ್ ಪ್ರಕಾಶ್ ಚುನಾವಣೆಗೂ ಮುನ್ನ ಭೇಟಿ ನೀಡಿ ಹರಕೆ ಕಟ್ಟಿಕೊಂಡಿದ್ದರಂತೆ. ನನಗೆ ಈ ಬಾರಿ ಟಿಕೆಟ್ ಸಿಕ್ಕಿ ಗೆದ್ದರೆ ಈ ನಿನ್ನ ದೇವಾಲಯಕ್ಕೆ ಮತ್ತು ನಿನ್ನನ್ನು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗಲು ವಾಹನವನ್ನ ನೀಡುತ್ತೇನೆ ಅಂತ. ಈಗ ಸ್ವರೂಪ್ ಪ್ರಕಾಶ್ ಕಳೆದ ವಿಧಾನಸಭೆಯಲ್ಲಿ ಪ್ರೀತಂ ಜೇಗೌಡರ ವಿರುದ್ಧ ಭರ್ಜರಿ ಮತಗಳಿಂದ ಗೆದ್ದಿದ್ದಾರೆ.
ಅಲ್ಲದೆ ಈ ಗೆಲುವಿಗೆ ಕಾರಣ ಈ ದೈವದ ಶಕ್ತಿಯೇ ಎಂದು ನಂಬಿರುವ ಶಾಸಕರ ಕುಟುಂಬ ಗೆದ್ದ ನಂತರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಇನ್ನು ಅವರ ಪತ್ನಿ ಪ್ರತಿ ಶುಕ್ರವಾರ ಈ ದೇವಾಲಯಕ್ಕೆ ಭೇಟಿ ನೀಡಿ ಪತಿಗೆ ಒಳಿತಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಬೇಸರದ ಸಂಗತಿ ಎಂದರೆ ದೇವಾಲಯಕ್ಕೆ ಭೇಟಿ ನೀಡಲು ಮುಂದಾಗಿದ್ದ ಪ್ರೀತಂ ಜೆ ಗೌಡ ತಮ್ಮ ರಾಜಕೀಯದ ಬಿಡುವಿನ ವೇಳೆಯಲ್ಲಿ ದೇವಾಲಯಕ್ಕೆ ಬಂದು ಪೂಜೆ ಸಲ್ಲಿಸಿದರೆ ಬಹುಶಃ ಈ ಬಾರಿ ಮತ್ತೊಮ್ಮೆ ಶಾಸಕರಾಗುತ್ತಿದ್ದರೇನೋ. ಹೌದು, ಪ್ರೀತಮ್ ಗೌಡ್ರಿಗೆ ಟಿಕೆಟು ಸಿಕ್ತು, ಗೆಲ್ಲುತ್ತೆ ಅಂತಲೂ ಹೇಳ್ತು. ಯಾವಾಗದು? ಫಸ್ಟ್ ಟರ್ಮ್ ಅವಾಗ ಅವ್ರು ಬರಲಿಲ್ಲ. ಅವ್ರಿಗೆ ಹೇಳಿದೆ, ಆಮೇಲೆ ಗೆದ್ಬಿಟ್ರಲ್ಲ, ಗೆದ್ದಾದ್ಮೇಲೆ ಅವರು ಬರೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಸೆಕೆಂಡ್ ಟರ್ಮ್ಗೆ ಬನ್ನಿ ಅಂತ ಕರೆದೆ. ಅವ್ರು ಸ್ವಲ್ಪ ಬ್ಯುಸಿ ಇದ್ರು ಬರೋಕ್ಕೆ. ಯಾಕೆ ಇಲ್ಲಿ ಶಾಸ್ತ್ರ ಕೇಳಿದಾಗ ಫಸ್ಟು ಭವಾನಿಗೆ ಟಿಕೆಟ್ ಆಗುತ್ತೆ ಅಂತ ಅವರು ಫಸ್ಟ್ ಬಂತು. ಆಮೇಲೆ ಸೆಕೆಂಡ್ ಟೈಮು ಇನ್ನೊಂದ್ಸತಿ ಕೇಳಿದಾಗ ಇಲ್ಲ, ಪ್ರೀತಮ್ ಗೌಡ್ರಿಗಾಗುತ್ತೆ, ಆಮೇಲೆ ಸ್ವರೂಪ್ಗಾಗುತ್ತೆ ಅಂತ ವಿಚಾರ ಬಂತು. ಆಮೇಲೆ ಸ್ವರೂಪ್ ಅವ್ರಿಗೆ ಬಂದು ಅವರು ಪೂಜೆ ಎಲ್ಲ ಮಾಡ್ಕೊಂಡು ಅವ್ರ ಪಾಡಿ ಅವ್ರು ಬಂದೆಲ್ಲ ಮಾಡಿ ಎಲ್ಲ ನಿವಾರಿಸಿ ಅವ್ರ ಟಿಕೆಟು ಆಯಿತು, ಗೆದ್ದರು. ನಮಗಿದೆ ಬೇಯಿಸ್ತಾ ಇದೆ. ಅದಾದಮೇಲೆ ಸ್ವರೂಪ್ ಅವ್ರು ಬಂದರು. ಅವ್ರದ್ದು ಅದೃಷ್ಟನೂ ಇತ್ತು, ದೇವ್ರದ್ದು ಆಶೀರ್ವಾದನೂ ಇತ್ತು. ಅದ್ರ ತಕ್ಕನ ಮಂಜಣ್ಣವರು ಪೂಜೆನ ಮಾಡಿಕೊಟ್ರು. ಇಲ್ಲ, ನಾನು ಒಂದು 2 ಸತಿ ಕರೆದೆ, ಹೋಗೋಣ ಅಂತ ಹೇಳಿದ್ರು. ಅದಾದಮೇಲೆ ಅವರು ಸ್ವಲ್ಪ ಬ್ಯುಸಿ ಇದ್ದರು, ನಾವು ಏನು ಜಾಸ್ತಿ ಇದು ಮಾಡೋಕ್ಕೋಗಿಲ್ಲ. ಅಷ್ಟೇ ಸ್ವರೂಪ್ ಬಂದು ನಮ್ಮ ತಂದೆಯವ್ರು ಕಾಲು ಹಿಡ್ಕೊಂಬಿಟ್ರು, ನಮಗೆ ಇದು ಮಾಡಿಕೊಡಿ ಅಂತ. ಸರಿ, ಆಮೇಲೆ ದೇವಸ್ಥಾನಕ್ಕೆ ಬೇರೆ ಬಂದರು. ನಾವು ಇನ್ನೇನು ಎಷ್ಟು ಅಂತ ಹೇಳೋಣ, ಕಿರಣ್ ಅಂತ ಇದ್ದಾರೆ, ಅವ್ರಿಗೂ ಹೇಳಿದ್ವಿ ಕರ್ಕ ಬನ್ನಿ ಅಂತ. ಅವರು ಬರಲಿಲ್ಲ, ಪ್ರೀತಮ್ ಅವರು ಬರಲಿಲ್ಲ. ಈ ಎಲೆಕ್ಷನ್ ಪವಾಡ ನಡೆದಿದೆ? ಖಂಡಿತ ನಡೆದಿದೆ. ಈ 1 ತಿಂಗಳಲ್ಲಿ ಸ್ವರೂಪ್ ಗೆಲ್ಲಕ್ಕೆ ಅಷ್ಟು ಈಸಿ ಇಲ್ಲ ಸರ್. ಅದು ಹೇಳೋಕ್ಕಾಗಲ್ಲ, ಅದು ಏನೇನು ಮಾಡಿದ್ದಾರೆ ಅದು ಮಂಜಣ್ಣಂಗೆ ಗೊತ್ತು. ಪವಾಡ ಇಲ್ಲದಲೇ ಅಷ್ಟು ಸುಲಭ ಅಲ್ಲ. ತೀರಿಸಿದ್ದಾರೆ, ಸ್ವರೂಪರು ತೀರಿಸಿದ್ದಾರೆ, ಪ್ಲಸ್ ಸ್ವರೂಪರು ದೇವ್ರು ಕರ್ಸ್ಕೊಂಡು ಪೂಜೆನೂ ಮಾಡಿದ್ದಾರೆ, ಮನೆಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಈಗಲೂ ನಡ್ಕೊತಾ ಇದ್ದಾರೆ. ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಇವರು ಈ ದೇವಾಲಯದಲ್ಲಿ ಒಳಿತನ್ನು ಕಂಡಿರುವ ಭಕ್ತೆ. ಹಾಸನದಿಂದ ಇವರು ತಿಪಟೂರಿಗೆ ಪ್ರತಿನಿತ್ಯ ಪ್ರಯಾಣ ಮಾಡಿ ಕೆಲಸ ಮಾಡುತ್ತಿದ್ದರು. ಬಳಿಕ ಅಲ್ಲಿಂದ ಚನ್ನರಾಯಪಟ್ಟಣಕ್ಕೆ ವರ್ಗಾವಣೆ ಕೇಳಿದ್ದರು. ವರ್ಗಾವಣೆ ಸಾಧ್ಯವಾಗದೆ ಕೊನೆಗೆ ಈ ದೇವಾಲಯದ ಮೊರೆ ಹೋದರು. ದೇವರು ಹೇಳಿದ ಕೇವಲ 1 ವಾರದಲ್ಲಿ ಅವರಿಗೆ ಅಲ್ಲಿಂದ ವರ್ಗಾವಣೆಯಾಗಿ ಈಗ ಚನ್ನರಾಯಪಟ್ಟಣದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಾನು ಆಲ್ಮೋಸ್ಟ್ 8 ಮಂತ್ಸ್ ಆಯಿತು ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಮದುವೆ ಆದಮೇಲಿಂದ ಬರ್ತಾ ಇದ್ದೀನಿ. ಹೆಂಗಂದರೆ ನಾನು ಫಸ್ಟು ಇಲ್ಲಿಂದ ತಿಪ್ಟೂರಿಗೆ ಓಡಾಡ್ತಿದ್ದೆ, ತಿಪ್ಟೂರಲ್ಲಿ ವರ್ಕ್ ಮಾಡ್ತಿದ್ದೆ, ಅಲ್ಲಿಗೆ ಓಡಾಡ್ತಿದ್ದೆ. ಟ್ರಾನ್ಸ್ಫರ್ ಅಪ್ಲೈ ಮಾಡಿದೆ, ಆಯಿತು, ಇಲ್ಲಿಗೆ ಬಂದಮೇಲೆ ಆಯಿತು. ಆಮೇಲೆ ಏನಾಯಿತು, ನಮ್ಮ ಸರ್ ಅವರು ರಿಲೀವ್ ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ನಾವು ಕಂಟಿನ್ಯೂಸ್ ಆಗಿ ಬರ್ತಾ ದೇವ್ರು ಹೇಳ್ತು ಇನ್ನೊಂದು ವಾರದಲ್ಲಿ ರಿಲೀವ್ ಮಾಡ್ತಾರೆ ಅಂತ. ಅದೇ ಥರ ನಂಗೆ ರಿಲೀವ್ ಆಗಿದೆ. ಸೊ ನಾನು ಇಲ್ಲಿ ಈಗ ಚನ್ನರಾಯಪಟ್ಟಣದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ಬಂದಮೇಲೆ ಭಾಳ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ ಖುಷಿಯಾಗಿದ್ದೀವಿ, ಚೆನ್ನಾಗಿ. ಈ ದೈವವನ್ನು ನಂಬಿರುವ ಇವರು ಕಳೆದ ತಿಂಗಳಿಂದ ನಿರಂತರವಾಗಿ ದೇವರ ದರ್ಶನ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಅವಿವಾಹಿತರು ಕೂಡ ಇಲ್ಲಿಗೆ ಬಂದು ಹರಕೆ ಹೊತ್ತರೆ ಕೆಲವೇ ದಿನಗಳಲ್ಲಿ ವಿವಾಹವಾಗುತ್ತದೆ ಎಂಬ ನಂಬಿಕೆ. ಇವರು ಮದುವೆಯಾಗಬೇಕೆಂದು ಬಯಸಿ ಸಾಕಷ್ಟು ವರ್ಷಗಳು ಹೆಣ್ಣು ನೋಡುವ ಕಾರ್ಯಕ್ಕೆ ಹೋದರೂ ಮದುವೆ ಆಗಿರಲಿಲ್ಲ. ಬಳಿಕ ಪರಿಚಯಸ್ಥರೊಬ್ಬರು ಈ ದೇವಾಲಯಕ್ಕೆ ಬಂದು ಹರಕೆ ಮಾಡಿಕೋ, ನಿನ್ನ ಕೋರಿಕೆಗಳೆಲ್ಲ ಈಡೇರುತ್ತವೆ ಎಂದು ಹೇಳಿದ್ದರಂತೆ. ಅದರಂತೆ ಇಲ್ಲಿಗೆ ಬಂದು 108 ಪ್ರದಕ್ಷಿಣೆ ಹಾಕಿ ಪ್ರತಿ ವಾರ ಸೇವೆ ಸಲ್ಲಿಸುತ್ತಿದ್ದರು. ನಂತರದ ದಿನಗಳಲ್ಲಿ ಇವರಿಗೆ ಸರ್ಕಾರಿ ಉದ್ಯೋಗಿಯೊಬ್ಬರ ಜೊತೆ ಮದುವೆಯಾಗಿದೆ. ಅವರು ಕೂಡ ಈ ದೇವಾಲಯದ ಭಕ್ತರಾಗಿರುವುದು ಮತ್ತೊಂದು ವಿಶೇಷ. ನಾನು 3 ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ಭಾವ ಅಕ್ಕ ಆಲ್ಮೋಸ್ಟ್ 12-13 ವರ್ಷದಿಂದ ಬರ್ತಾ ಇದ್ದಾರೆ. ನಾನು ಇಲ್ಲಿಗೆ ಬಂದಮೇಲೆ ದೇವ್ರು ನನಗೆ ಹೇಳ್ತು 108 ಪ್ರದಕ್ಷಿಣೆ 3 ವಾರ ಹಾಕು, ಆಮೇಲೆ ನಿನ್ನ ಮದುವೆ ಇದಾಗ್ತೀನಿ ಅಂತ. ಮದುವೆಗಳಿಗೆ ತುಂಬ ಅಡಚಣೆ ಆಗ್ತಾಯಿತ್ತು. ಸೊ ಆಮೇಲೆ ನಾನು ಮೊದಲು ಮೈಸೂರಲ್ಲಿ ವರ್ಕ್ ಮಾಡ್ತೀನಿ, ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರೋದು ಇಂಜಿನಿಯರ್ ಆಗಿ.
ಸೊ ಇವರೇ ನನಗೆ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದ್ದು. ಪೂಜೆ ಎಲ್ಲ ಮಾಡಿಸಿ ಇದೆಲ್ಲ ಮಾಡಿದ್ಮೇಲೆ ಅಲ್ಲಿಂದ ನಂಗೆ ರಿಲೀವ್ ಆಗಿ ಹಾಸನಿಗೆ ಟ್ರಾನ್ಸ್ಫರ್ ಮಾಡಿಸಿದ್ರು. ಸೊ ಅದಾದಮೇಲೆ ಇವಳನ್ನ ಅದೇ ಮದುವೆ ಆಗಬೇಕು ಅಂತ ನಾನು ಅಂದ್ಕೊಂಡು 3 ವಾರ ಇಲ್ಲಿ ಪ್ರದಕ್ಷಿಣೆ ಹಾಕೋ ಆಗುತ್ತೆ ಅಂತಿಲ್ಲ. ಹಾಕಿದ ಮಾರನೇ ವಾರಕ್ಕೇ ನಮಗೆ ಮದುವೆ ಫಿಕ್ಸ್ ಆಯಿತು. ಈಗ ನಮ್ಮ ಕೆಲಸದಲ್ಲಿ ಏನೂ ತೊಂದರೆ ಇಲ್ಲ, ಎಲ್ಲದನ್ನು ಅವರೇ ನಡೆಸ್ಕೊಂಡು ಹೋಗ್ತಾರೆ. ನಂಬಿಕೆ, ನಾವು ಎಷ್ಟು ನಂಬ್ತೀವಿ ಅಷ್ಟು ಇದಿದೆ, ಅದರಲ್ಲಿ ಶಕ್ತಿ ಇದೆ, ನಂಬಿಕೆ ಮೇಲೆ ಎಲ್ಲ ಇದೆ. ನಾನು ಆಲ್ಮೋಸ್ಟು ಒಂದು 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ದೀನಿ. ನಮ್ಮ ಅಕ್ಕ ಬಾವು ಅಂತೂ ಅವ್ರು 10-13 ವರ್ಷದಿಂದ ಬರ್ತಾಯಿದ್ದಾರೆ. ಸೊ ಅವ್ರ ಜೊತೆ ನಾನು ಬರ್ತಾಯಿದ್ದೀನಿ. ನಾನು ಆಲ್ಮೋಸ್ಟ್ 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾಯಿದ್ದೀನಿ. ಯಾವುದೇ ಕಲಿಯುಗ ತಗೊಳ್ಳಿ, ದೇವರು ಇದ್ದೇ ಇದೆ. ನೀವು ಎಷ್ಟು ನಂಬ್ತೀರೋ ಅಷ್ಟು ಶಕ್ತಿ ಇದೆ ಅದಕ್ಕೆ, ದೇವರಿಗೆ. ಈಗ ನಂದು ಏನು, ಈಗ ಹೋಗಿ ನಾವೇನು ಕೇಳ್ಕೊಂಡ್ರು ನೀವು ಹಿಂಗೆ ಮಾಡು, ನಾವು ಅವ್ರು ಏನು ಹೇಳ್ತಾರೆ ಅದೇ ಪ್ರಕಾರ ಮಾಡಿರೋದು. ಈಗ ನಾನು ಮದುವೆ ಆಗಿರೋದು ಸಹ ಅವ್ರ ಆಜ್ಞೆ ಮೇಲೇ ಮದುವೆ ಆಗಿರೋದು. ನಾನು ಇದೀನಿ ಜೊತೆಯಲ್ಲಿ, ಈ ಏನು ತಲೆ ಕೆಡಿಸ್ಕೊಡಿ, ನೀವು ಚೆನ್ನಾಗಿರ್ತೀರ ಅಂತ ಹೇಳಿದ್ವಿ. ಅವ್ರನ್ನ ಎಲ್ಲದಕ್ಕೂ ಅವರೇ ನಂಬಿದ್ಬಿಟ್ಟಿದ್ದೀವಿ ನಾವು. ಅವ್ರು ನಮ್ಗೆ ಅದೇ ಥರ ಎಲ್ಲದಕ್ಕೂ ಅವರೇ ಹೇಳ್ತಾರೆ, ಎಲ್ಲ ಅವರೇ ಮಾಡಿಕೊಡ್ತಾರೆ ಕೆಲಸ. ಎಲ್ಲ ಈಗ ನಾವು ಪ್ರತಿಯೊಂದು ಏನು ಅಂದ್ಕೊಂಡಿದ್ವಿ ಎಲ್ಲ ಆಗಿದೆ. ಮನೇಲಿ ತೊಂದರೆ ಇದ್ದರೆ ಬಂದು ಎಲ್ಲ ಪೂಜೆ ಮಾಡಿಕೊಟ್ಟಿದ್ದಾರೆ, ಪ್ರತಿಯೊಂದು ಮಾಡಿದ್ದಾರೆ. ಪ್ರತಿ ವಾರನೂ ಬರ್ತೀವಿ. ನಮ್ಮ ಭಕ್ತಿ ಏನಿದೆ ಅದು ನೋಡಿ ನಮ್ಗೆ ಏನಿದೆ ಅದನ್ನು ಕೊಡ್ತಾರೆ. ಏನೇ ಸಮಸ್ಯೆ ಇದ್ದರೂ ಅವರೇ ಹೇಳ್ಬಿಡ್ತಾರೆ, ಹಿಂಗೆ ಮಾಡು ಅಂತ ಅವರೇ ಹೇಳ್ಬಿಡ್ತಾರೆ. ಈಗ ಈಗಲೂ ಬಂದಿದ್ದೀವಿ, ಹೋದ ವಾರನೂ ಹೇಳಿ ಕಳಿಸಿದ್ರು ಆಗುತ್ತೆ ಅಂತ. ಈಗ ಅದೇ ವಿಚಾರ, ಇನ್ನೊಂದು ವಿಚಾರ ಇಟ್ಕೊಂಡು ಬಂದಿದ್ದೀನಿ, ಅದನ್ನು ಕೇಳ್ತಾ ಇದ್ದೀನಿ. ನೀವು ಏನೇ ಕೇಳಿದ್ರು ನಿಮ್ಮ ಮನಸ್ಸಲ್ಲಿ ಏನಿದೆ ಅವರೇ ಹೇಳ್ಬಿಡ್ತಾರೆ. ಇದಕ್ಕೆ ಬಂದಿದೆಯಾ ನೀನು, ಹಿಂಗೆ ಆಗಿದೆ, ಹಿಂಗಿದೆ ಅಂತ ಹೇಳ್ಬಿಡ್ತಾರೆ. ಅಷ್ಟು ಪವರ್ಫುಲ್ ಅವರು. ಅಲ್ಲ, ಈಗ ಹುಷಾರಿಲ್ಲದಕ್ಕೆ ಗೂಡಿಂದ ವ್ಯತ್ಯಾಸವ ಯಾಕೆ ಗಾಯ ತಗೋದ್ರದ್ದು ಎಷ್ಟು? ಅದು ಬಾಕಿ ತಗೊಂಡಿವಲ್ಲ ಈಗ ರಂಗನಾಥ ಕರ್ಕೊಂಡ್ಬಂದು ಮಾಡೋದು ಮಾಡಿದ್ರೆ ಸರಿಯಾಗುತ್ತಾ ಒಂದು ಕುರುಕುಳ ಆಯ ಕೊಟ್ಬಿಡು, ಒಂದು ಆಯ ಬರುತ್ತೆ ಮಾಡೋಣ. ಎಲ್ಲರಿಗೂ ರಾಮ 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 ನಿನ್ನಿಷ್ಟದಂತೆಲ್ಲ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘು ರಾಮ ರಘು ರಾಮ ರಘು ರಾಮ ರಾಮ, ರಘು ರಾಮ ರಘು ರಾಮ ರಘು ರಾಮ ರಾಮ, ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ನೆಮ್ಮದಿಯು ಎಲ್ಲಿರುವುದೋ ರಾಮ, ರಾಮ 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 ಆ ಕಾಲ ಸರಿಗೇನಪ್ಪ, ಯಾವುದೇನು ತೊಂದರೆ ಇಲ್ಲ, ನ್ಯಾಯ ಮಾಡ್ಬೋದಂತ. ಕುಳಿತಿನೆಡೆ ಮುನ್ನಡೆವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತೆ ಸ್ಥಿರತೆ ಕೊಡು ರಾಮ, ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ, ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ, ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ, ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ, ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ, ನನ್ನ ಹರಣಕ್ಕೆ ನಿನ್ನ ಶರಣ ಕೊಡು ರಾಮ, ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ, ಇನ್ನಷ್ಟು ಎಲ್ಲಿರುವುದೋ ರಾಮ, ರಾಮ 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 ರಾಮ. ಗೂಡಿನ ಪ್ರಶ್ನೆ ಬಂದಿದೆ. ಕೌಸಲ್ಯಾಗುವೆನು ಮಡಿಲಲಿರು ರಾಮ, ವೈದೇಹಿಯಾಗುವೆನು ಒಡನಾಡು ರಾಮ, ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ, ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ, ಸುಗ್ರೀವನಾಗುವೆ. ಮಗನ ಕರ್ಕೊಂಡು ಪ್ರದಕ್ಷಿಣೆ ಹಾಕ್ಸು, ಆಗ ಹೊರ ಹುಡಿ ಕೊಡ್ತೀನಿ. ಅವನಿಗೆ ಗ್ರಹ ದೋಷ ಇದೆಯಂತೆ, ದೊಡ್ಡವರು ಹೆಗ್ಲೇರ್ಕೊಂಡಿದ್ದಾರೆ, 7.5 ಕಾಟ.
ಅದರಿಂದ ಬಗೆಹರಿಸ್ಕೊಳ್ಳೇಬೇಕು. 5 ವಾರ ಪ್ರದಕ್ಷಿಣೆ ಹಾಕಲೇಬೇಕು ಇಲ್ಲಿ. ಅದು 5 ವಾರ ಪ್ರದಕ್ಷಿಣೆ ಹಾಕಿದ ಮೇಲೆ ಪೂಜೆ ಒಂದು ಮಾಡಿಕೊಡ್ತೀವಿ. ಅದು ಮಾಡಿಕೊಟ್ಟಾದ್ಮೇಲೆ ಹೊಲ್ಸೋದು ಇವ್ರದ್ದು ಹೆಂಗೆ ಈ ಥರ ಆಯ್ತಲ್ಲ. ಆಯ್ತು, ಒಳ್ಳೇದಾಯ್ತು. ಇದು ಫಸ್ಟ್ ಮಾಡಿಸು, ಇದು ಮಾಡಿಸಿ ಹೇಳ್ತೀನಿ. ಈ ಪ್ರದಕ್ಷಿಣೆ 1 ವಾರಕ್ಕೆ ಇಷ್ಟೇ. ನಿನ್ನ ಜರಿದಾರಲ್ಪ ನಮ್ಗೆ ಇವತ್ತು ಯಶಸ್ಗೆ ಶ್ರೀರಾಮಚಂದ್ರ ಅವ್ರಿಗೆ ನಮಗೆ 100ಕ್ಕೆ 100ರಷ್ಟು ಆ ಸ್ವಾಮಿ ಆಶೀರ್ವಾದನೆ ಕಾರಣ. ನಾವೆಲ್ಲ ವೃತ್ತಿ ಜೀವನ, ವ್ಯಾವಹಾರಿಕ ಜೀವನ, ವೈಯಕ್ತಿಕ ಜೀವನ ಎಲ್ಲದೂ ಇವತ್ತು ನಾವು ನೆಮ್ಮದಿಯಾಗಿದ್ವಿ ಶ್ರೀರಾಮಚಂದ್ರ ಕೃಪೆನೆ. ನಾವು ಸುಮಾರು ನಮ್ಮ ತಂದೆಯವರು ಒಂದು 10 ವರ್ಷದಿಂದನೂ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ. ಪ್ರತಿ ಶುಕ್ರವಾರ ಬರೋಕ್ಕಾಗಲಿಲ್ಲ ಅಂದರೆ ತಿಂಗಳಿಗೆ 1 ಸರಿನಾದರೂ 2 ಸರಿನಾದರೂ ಬಂದು ಹೋಗ್ತೀವಿ. ಏನೋ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬಂದು ಹೋದ್ಮೇಲೆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋ ಒಂದು ನಂಬಿಕೆ ಅದೇ ರೀತಿ ಆಗ್ತದೆ. ಶುಕ್ರವಾರ ದೇವರು ನಮ್ಮ ಪ್ರಶ್ನೆಗಳಿಗೆ ದೇವರು ಬರೆಯೋದ್ರ ಮೂಲಕ ಈ ದೇಶದಲ್ಲಿ ಉತ್ತರಗಳು ಕೊಡ್ತಾರೆ. ದೇವರು ಕೊಡುವಂಥ ಉತ್ತರಗಳು ಯಾವುದು ಇವತ್ತವರೆಗೂ ಅವ್ರು ಕೊಟ್ಟಿರೋ ಆಶೀರ್ವಾದ ಯಾವುದು ಸುಳ್ಳಾಗಿಲ್ಲ. ಅವರು ಯಾವ ರೀತಿ ಮಾತು ಕೊಡ್ತಾರೋ ಅದೇ ರೀತಿ ನಡ್ಕೊಂಡಿದ್ದಾರೆ. ನಾವು ಆ ಸ್ವಾಮಿಗೆ ಹಂಗೆ ನಡ್ಕೊತಾ ತುಂಬ ಇದೆ. ಒಂದು ಹೇಳ್ಬೇಕು ಅಂದ್ರೆ ನಮಗೆ ಒಂದು ಇನ್ಕಮ್ ಟ್ಯಾಕ್ಸಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆ ಒಂದು ಸಮಸ್ಯೆ ನಾವು ಬಗೆಹರಿಸೋಕ್ಕೆ ಆಗಲ್ಲ ಅನ್ನೋ ಒಂದು ಸಿಚುವೇಶನ್ ಇದ್ದಾಗ ಸ್ವಾಮಿ ನಾನೊಂದು ಕೇಳ್ಕೊಂಡಾಗ 1 ತಿಂಗಳಲ್ಲಿ ಆ ಸಮಸ್ಯೆ ನನಗೆ ಬಗೆಹರಿಸ್ಕೊಟ್ರು. ದೊಡ್ಡ ರಿಲೀಫ್ ಸಿಕ್ಕಿದೆ ನನಗೆ. ನಾವು ಮೂಲ PWD ಕಾಂಟ್ರಾಕ್ಟ್ರು. ನಮ್ಮ ಬಿಸ್ನೆಸ್ಸಲ್ಲಿ ಯಾವತ್ತೂ ಒಂದಿನೂ ನಮಗೆ ಅಂದರೆ ಮುಂದೆ ಬಂದಿದ್ದೆ ಹೊರತು ಹಿಂದೆ ಹೋಗಿದ್ದಿಲ್ವೇ ಇಲ್ಲ. ಹೇಗೆ ಅಯೋಧ್ಯೆ ಶ್ರೀರಾಮಚಂದ್ರ ಪ್ರಭುದು ಮೂಲ ಸ್ಥಾನ ಹೌದು. ಆದರೆ ನಮಗೆ ಈ ಸ್ವಾಮಿ ಈ ದೇವಸ್ಥಾನನೇ ನಮಗೆ ಅಯೋಧ್ಯೆ ಎಲ್ಲದೂ ಇದೆ. ನಮಗೆ ದೇವ್ರ ಜೊತೆ ಒಂದು ನೇರವಾಗಿ ಮಾತಾಡ್ಬೋದು ಕಲಿಯುಗದಲ್ಲಿ ಅಂದರೆ ನಾನು ತಿಳಿದಂಗೆ ಈ ಸ್ಥಾನದಲ್ಲಿ. ಶ್ರೀರಾಮ ತನ್ನ ವನವಾಸದ ವೇಳೆ 1 ದಿನ ವಿಶ್ರಾಂತಿ ಪಡೆದಿದ್ದ ಗ್ರಾಮ ಇದು. ಶ್ರೀರಾಮ ತನ್ನ ವನವಾಸದ ವೇಳೆ ಇಲ್ಲಿಗೆ ಬಂದು 1 ರಾತ್ರಿ ವಿಶ್ರಾಂತಿ ಪಡೆದ ಹಿನ್ನೆಲೆಯಲ್ಲಿ ಈ ಗ್ರಾಮ ಶಕ್ತಿಪೀಠವಾಗಿ ಮಾರ್ಪಟ್ಟಿದೆ. ಅಲ್ಲದೆ ಈ ಗ್ರಾಮದಲ್ಲಿ ಅಂದಿನಿಂದ ಶ್ರೀರಾಮ ಮಂದಿರವನ್ನ ಕಟ್ಟಿ ಆತನಿಗೆ ಪೂಜೆ ಸಲ್ಲಿಸಲಾಗುತ್ತಿದೆ. ಇಲ್ಲಿ ನೆಲೆ ಉರ್ಬೇಕು ಅಂದರೆ ಹಿಂದೆ ಶ್ರೀರಾಮರು ಈ ಜಾಗದಲ್ಲಿ 1 ರಾತ್ರಿ ತಂಗಿದ್ದೋದ್ರಂತೆ. ಅದಕ್ಕೆ ಶಕ್ತಿ ಬಿಟ್ಟೋದ್ರು ಅಂತ. ಯಾಕೆಂದರೆ ಶಕ್ತಿಪೀಠ. ಅದಕ್ಕೆ ಯಾವುದೂ ಮೂರ್ತಿ ಮಾಡೋಕ್ಕೆ ಅವಕಾಶ ಇಲ್ಲ ಇಲ್ಲಿ. ಏನಿದ್ರು ಏನು ಇಲ್ಲದ್ರಲ್ಲೇ ಕಷ್ಟ ಹೊಡಿಬೇಕು. ಯಾವುದೇ ಏನಿವನ್ ಕಲ್ಯಾಣ ಪೂಜೆ ನಡೆಸಿದ್ರೆ ಸಾಕು. 3 ತಿಂಗಳು 6 ತಿಂಗಳೊಳಗೆ ಕಲ್ಯಾಣ ಕಟ್ತೈತೆ. ಸಂತಾನ ಫಲ ಇಲ್ಲಿ ಪೂಜೆ ಮಾಡಿಸಿದ್ರೆ ಸಾಕು. ನಾಗರ ಫಲ ಅದಕ್ಕೂ ಶಕ್ತಿ ಇದೆ. ಅದರಿಂದ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ವೀಕ್ಷಕರೇ, ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗಂಡಸಿ ಸಮೀಪದ ಬಸವನಪುರದಲ್ಲಿ ಮಹಾಲಕ್ಷ್ಮಿ ಸಮೇತ ನೆಲೆಸಿರುವ ಶ್ರೀರಾಮನ ಪವಾಡ ಅಪಾರ. ಆಸ್ಪತ್ರೆಯಲ್ಲಿ ಗುಣಮುಖವಾಗದ ಕೆಲವು ರೋಗಗಳನ್ನು ಈ ದೈವ ಕೆಲವೇ ದಿನಗಳಲ್ಲಿ ದೂರ ಮಾಡುತ್ತಾಳೆ ಎಂಬ ನಂಬಿಕೆ ಭಕ್ತರದ್ದು. ಸಾವಿರಾರು ಭಕ್ತಾದಿಗಳ ಕೋರಿಕೆಯನ್ನು ಈಡೇರಿಸುತ್ತ ನೆಲೆಯಾಗಿರುವ ಶ್ರೀರಾಮನ ಚಮತ್ಕಾರಗಳು, ಚಕಿತಗಳು ಮನುಕುಲವನ್ನೇ ತನ್ನತ್ತ ಸೆಳೆಯುತ್ತಿದೆ. ಇವೆಲ್ಲದರ ಮಧ್ಯೆ ನಮಗೆ ಕಾಡುವಂತಹ ಪ್ರಶ್ನೆಯೇ ಇದು ವಿಸ್ಮಯ.